ಫಟಾಫಟ್ ಮೇವು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಾ. ಮಳೆ ಬೇಡ, ಅಧಿಕ ನೀರು ಬೇಡ, ಸುಲಭದಲ್ಲಿ ತಯಾರಾಗುತ್ತೆ ಮೇವು. ಬರದ ಟೆನ್ಷನ್ ಬೇಡ, ಬ್ಯಾಂಕ್ ಸಾಲನೂ ಬೇಡ, ಆದ್ರೂ ಹೈನುಗಾರಿಕೆ ಸೂಪರ್. ಇದು ಬರಿಗೈಯಲ್ಲಿ ಹೈನುಗಾರಿಕೆ ಆರಂಭಿಸಿ ಕ್ಷೀರ ಕ್ರಾಂತಿ ಮಾಡ್ತಿರೋ ರೈತನೋರ್ವನ ಕಥೆ. ಇದೇ ಹೊತ್ತಿನ ವಿಶೇಷ ಫಟಾಫಟ್ ಮೇವು. ರಾಜ್ಯ ಸತತ 3 ವರ್ಷಗಳಿಂದ ಬರದಿಂದ ಕಂಗೆಟ್ಟಿದೆ. ಬೆಳಗಾದ್ರೆ ಬ್ಯಾಂಕ್ ಅವರು ಮನೆ ಮುಂದೆ ಬರ್ತಾರೆ. ಕೃಷಿ ಮಾಡೋಣ ಅಂದ್ರೆ ನೀರಿಲ್ಲ, ಹೈನುಗಾರಿಕೆ ಮಾಡೋಣ ಅಂದ್ರೆ ಮೇವಿಲ್ಲ. ಹೀಗಂತ ತಲೆ ಮೇಲೆ ಕೈ ಹೊತ್ತು ಕುಂತ ರೈತರೇ ಹೆಚ್ಚು. ಆದ್ರೆ ಆ ವ್ಯಕ್ತಿ ಹಾಗಲ್ಲ. ಎಲ್ಲಾ ಸಮಸ್ಯೆಗಳನ್ನ ಮೆಟ್ಟಿ ನಿಂತು ಸ್ಮಾರ್ಟ್ ಹೈನುಗಾರಿಕೆ ಮಾಡ್ತಿರೋದಲ್ಲದೆ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ಹೈನುಗಾರಿಕೆ ಭೂಮಿ ನಂಬಿ ಬೆಳೆ ಬೆಳೆಯೋ ರೈತನಿಗೆ ಭೂತಾಯಿ ಕೈ ಹಿಡಿಯದೆ ಹೋದಾಗ ಸಾವಿರಾರು ರೈತರ ಕೈ ಹಿಡಿದ ಕಸುಬು. ನಗರೀಕರಣ ಹೆಚ್ಚಾಗ್ತಾ ಇದ್ದಂತೆ ಮನೆಯಲ್ಲಿ ಹಸು ಕಟ್ಟೋದು ನಿಂತು ಹೋಯ್ತು. ಆದ್ರೆ ಹಾಲು ಬಳಸದೇ ಇರೋಕ್ಕಾಗತ್ತಾ? ಹೀಗಾಗಿ ಹೈನುಗಾರಿಕೆ ಕೂಡ ಬಹಳ ಜೋರಾಗಿ ನಡೀತಿದೆ. ಅಲ್ಲದೆ ಬರದಿಂದ ಕಂಗೆಟ್ಟಿದ್ದ ರೈತನಿಗೆ ಕಾಸು ಬರೋ ಕಸುಬಾಗಿದೆ. ಆದ್ರೆ ಬರುತ್ತಾ ಹೈನುಗಾರಿಕೆಯು ನಷ್ಟದತ್ತ ಮುಖ ಮಾಡಿದೆ. ಯಾಕಂದ್ರೆ ಹಿಂದಿನಷ್ಟು ಸರಳವಾಗಿ ಸುಸೂತ್ರವಾಗಿ ಹೈನುಗಾರಿಕೆ ನಡೆಸುವುದಕ್ಕೆ ಸಾಧ್ಯವಾಗ್ತಿಲ್ಲ. ಯಾಕಂದ್ರೆ ಬರದ ಬಿಸಿ ಹೈನುಗಾರಿಕೆಯ ಮೇಲೂ ಬಿದ್ದಿದೆ. ಪರಿಣಾಮ ಬೇಡಿಕೆಗೆ ತಕ್ಕಂತೆ ಹಸುಗಳಿಗೆ ಹೊಟ್ಟೆ ತುಂಬುವಷ್ಟು ಮೇವು ಹೊಂದಿಸೋದು ಕಷ್ಟ ಸಾಧ್ಯವಾಗಿದೆ. ಒಂದೆಡೆ ಗೋವುಗಳನ್ನ ಹತ್ಯೆ ಮಾಡುವುದನ್ನ ನಿಷೇಧಿಸ್ತಾ ಇರೋ ಸರ್ಕಾರ ಹಸುಗಳಿಗೆ ಸೂಕ್ತ ಪ್ರಮಾಣದಲ್ಲಿ ಮೇವು ಸಿಗುವಂತ ವ್ಯವಸ್ಥೆ ಮಾಡುವುದರಲ್ಲಿ ಎಡವಿದಂತಿದೆ. ಕಾರಣ ಬರದ ಹೊಡೆತಕ್ಕೆ ಸಿಲುಕಿ ಗೋವುಗಳು ನಲುಗಿ ಹೋಗಿವೆ. ಸರ್ಕಾರವೇನೋ ಮೇವು ಬ್ಯಾಂಕ್ ಸ್ಥಾಪಿಸ್ತಾ ಇದೆಯಾದ್ರೂ ಬಕಾಸೂರನ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆಯಂತಾಗಿದೆ ಆ ವ್ಯವಸ್ಥೆ. ಸಮಸ್ಯೆ ಹೀಗಿರುವಾಗ ಹೈನುಗಾರಿಕೆ ಸುಸೂತ್ರವಾಗಿ ಸಾಗುವುದಕ್ಕೆ ಇನ್ ಹೇಗ್ ಸಾಧ್ಯ ಹೇಳಿ? ಆದ್ರೆ ಇಲ್ಲೋರ್ವ ವ್ಯಕ್ತಿ ಇದ್ದಾರೆ. ಅವರು ಎಲ್ಲರಂತಲ್ಲ, ಎಲ್ಲದಕ್ಕೂ ಮಳೆಯನ್ನೇ ದೂಷಿಸುತ್ತಾ ಮೂಲೆ ಕೂರುವವರಲ್ಲ. ತೀವ್ರ ಬರದಿಂದ ಹೈನೋದ್ಯಮವು ಅವಸಾನದ ಅಂಚಿಗೆ ಹೋಗಿಬಿಡುತ್ತಾ ಅನ್ನೋ ಆತಂಕ ಎದುರಾಗ್ತಾ ಇರೋ ಸಂದರ್ಭದಲ್ಲೇ ಮೈಕೊಡವಿ ವಿನೂತನ ಆವಿಷ್ಕಾರದೊಂದಿಗೆ ಹೊಸ ಚೈತನ್ಯ ಮೂಡಿಸುತ್ತಿದ್ದಾರೆ ಈ ವ್ಯಕ್ತಿ. ಅವರು ಮತ್ತಿನ್ಯಾರೂ ಅಲ್ಲ, ಪ್ರಕಾಶ್ ಬಿಜಾಪುರ. ಎಸ್, ಪ್ರಕಾಶ್ ಬಿಜಾಪುರ ನೋಡುವುದಕ್ಕೆ ಸಖತ್ ಸಿಂಪಲ್ ಆಗಿ ಕಂಡ್ರು ಇವರು ಹೇಳಿಕೊಡ್ತಾ ಇರೋದು ಹೈನೋದ್ಯಮದ ಪಾಠ. ಇವರು ತಿಳಿದುಕೊಂಡಿರೋ ವಿಷಯಗಳು ಹಾಗೂ ಪ್ರಯೋಗಾತ್ಮಕ ಚಿಂತನೆಗಳು ಅದ್ಭುತ. ಅದಕ್ಕೆ ಸಾಕ್ಷಿಯೇ ಸದ್ಯ ಇವರು ಮೇವಿನ ಸಮಸ್ಯೆ ನಿವಾರಿಸುವಲ್ಲಿ ಅನುಸರಿಸ್ತಾ ಇರೋ ಮಾರ್ಗ. ಹಾಗಾದ್ರೆ ಏನಾ ಪದ್ಧತಿ ಅನ್ನೋದನ್ನ ಹೇಳೋದಕ್ಕಿಂತ ಪ್ರಕಾಶ್ ಅವರ ಕಿರು ಪರಿಚಯ ಮಾಡಿಕೊಡ್ತೀವಿ ನೋಡಿ. ಪ್ರಕಾಶ್ ಬಿಜಾಪುರ ಮೂಲತಃ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಕುಸುಗಲ್ ಗ್ರಾಮದವರು. ಇವರು ಅಪ್ಪ ನೆಟ್ಟ ಆಲದ ಮರ ಅಂತ ಕೃಷಿಗೆ ಒಕ್ಕಿದವರಲ್ಲ. ಬಿಕಾಂ ಪದವೀಧರರಾದ ಪ್ರಕಾಶ್ ಉತ್ತಮ ಉದ್ಯೋಗದ ಆಕಾಂಕ್ಷೆಯಲ್ಲಿದ್ದವರು. ಆದ್ರೆ ಬೆಂಗಳೂರು, ದೆಹಲಿ ಸೇರಿದಂತೆ ಎಲ್ಲೇ ಸುತ್ತಾಡಿದ್ರೂ ಕೆಲಸ ಕಂಡುಕೊಳ್ಳುವಲ್ಲಿ ವಿಫಲರಾದ್ರು. ಅಯ್ಯೋ, ಕೆಲಸ ಸಿಕ್ಲಿಲ್ವಲ್ಲಪ್ಪ ಅಂತ ನಿರಾಶೆಯಿಂದ ಮೂಲೆ ಸೇರ್ಲಿಲ್ಲ. ಬದಲಾಗಿ ಪ್ರಕಾಶ್ ಆ ನಂತರ ಮುಖ ಮಾಡಿದ್ದೆ ಹೈನುಗಾರಿಕೆಯತ್ತ. ಬಿಕಾಮ್ ಆಗೈತೆ ನಂದು. ಬಿಕಾಮ್ ಮಾಡಿಂದ ನಾನು ಯಾವುದೇ ಥರದ ಕೆಲಸಕ್ಕೆ ಹೋಗಲಿಲ್ಲ. ಹುಬ್ಬಳ್ಳಿಯಿಂದ 9 ಕಿಲೋಮೀಟ್ರ್ ದೂರ ಕುಸುಗಲ್ನಲ್ಲಿ ನಮ್ಮದು 15 ಎಕರೆ ಜಮೀನಿದೆ. ಅದು ಒಣ ಬೇಸಾಯ ಇರೋದ್ರಿಂದ ನಾನು ಬಂದು ಬೋರ್ ಹೊಡೆಸ್ತು.
ನಮ್ಮ ತಂದೆ ತಾಯಿ ಬೋರ್ ಹೊಡೆಸು ಅಂದ್ರೆ ಇದಾಕೈತೆ ಅಂಥೇಳಿ ಆಮೇಲೆ ಬೋರ್ ಹೊಡೆಸ್ತು. ಅದರೊಳಗೆ 3.5 ಇಂಚ್ ನೀರು ಬಿತ್ತು. ಆದರೆ ಅದು ಸ್ವಲ್ಪ ಸವಳಿತ್ತು ನೀರು. ಆದ ಕಾರಣ ಊರಿನಾಗಿನ ಮಂದಿ ನೀವು ಯಾಕೆ ಬೋರ್ ಹೊಡಿಸಿದ್ರಿ ಮತ್ತು ನೀವು ಮುಂದೆ ಡೈರಿ ಮಾಡಿದ್ರೆ ನಿಮ್ಗೆ ತೊಂದರೆ ಆಕ್ಕೈತಿ ಅಂತ ಹೇಳಿದರು. ಆದರೂ ನಾನು ಏನೋ ಒಂದು ಸಾಧನೆ ಮಾಡ್ಬೇಕಂತೇಳಿ ಬೋರ್ ಹೊಡಿಸಿಂದ ಉಪ್ಪು ನೀರು ಇದ್ದರೂ ಕೂಡ ನಾನು ಇಲ್ಲಿ ಡೈರಿ ಮಾಡಿ ಒಂದು ಸುಮಾರು ನಮ್ಮಲ್ಲಿ ಒಂದು 40 ಜರ್ಸಿ ಆಕಳೈತಿ. ಜರ್ಸಿ ಮತ್ತು HF ಮತ್ತು ಒಂದು 15 ಕರ ಅದಾವ, ಒಂದು ಬೀಜ ಹೊರಿ ಐತಿ, ಒಂದು 3 ಎಮ್ಮೆ ಅದಾವ. ಕೆಲಸ ಸಿಗದೆ ಹೋದ್ರೆ ಮುಂದೆ ಮಾಡುವುದೇ ಹೈನುಗಾರಿಕೆ ಅನ್ನೋ ದೃಢ ನಿರ್ಧಾರಕ್ಕೆ ಬಂದಿದ್ರು ಪ್ರಕಾಶ್ ಬಿಜಾಪುರ. ಅದರಂತೆ ಗಟ್ಟಿ ಮನಸ್ಸು ಮಾಡಿ ಹೈನುಗಾರಿಕೆಯನ್ನ ಆರಂಭಿಸಿದ್ರು. ತನ್ನ ಪಾಲಿಗೆ ಬಂದಿದ್ದ 15 ಎಕರೆ ಕೃಷಿ ಜಮೀನಿನಲ್ಲಿ ಒಂದು ಬೋರ್ವೆಲ್ ಕೊರೆಸಿ ಬಂದ ಅಲ್ಪ ಸ್ವಲ್ಪ ನೀರಿನಲ್ಲೇ ಮೇವು ಬೆಳೆಯುತ್ತಾ ಹೈನುಗಾರಿಕೆ ಆರಂಭಿಸಿದ್ರು. ಆದ್ರೆ ಮಹತ್ವಾಕಾಂಕ್ಷಿಯಾಗಿದ್ದ ಪ್ರಕಾಶ್ ತಾವಂದುಕೊಂಡಷ್ಟು ದೊಡ್ಡ ಮಟ್ಟದಲ್ಲಿ ಹೈನುಗಾರಿಕೆ ಆರಂಭ ಮಾಡೋಕೆ ಸಾಧ್ಯವಾಗಲಿಲ್ಲ. ಯಾಕಂದ್ರೆ ಕೆಲ ವರ್ಷದಲ್ಲಿ ಬೋರ್ವೆಲ್ನ ನೀರಿನ ಪ್ರಮಾಣ ಕುಸಿಯುತ್ತಾ ಹೋಯಿತು. ಹೆಚ್ಚಿನ ಮೇವು ಬೆಳೆಯೋಕೆ ಸಾಧ್ಯವಾಗಲಿಲ್ಲ. ಕ್ರಮೇಣ ಹಸುಗಳ ಸಂಖ್ಯೆಯು ಕ್ಷೀಣಿಸ್ತಾ ಬಂತು. ಆದ್ರೆ ಪ್ರಕಾಶ್ ಸುಮ್ನೆ ಕೂರ್ಲಿಲ್ಲ. ಕಡಿಮೆ ನೀರಿದ್ದರೇನಂತೆ, ಗರಿಷ್ಠ ಮೇವು ಬೆಳಿಲೇಬೇಕೆಂಬ ಹಠಕ್ಕೆ ಬಿದ್ರು. ಹೀಗಾಗಿ ಇಂಟರ್ನೆಟ್ನಲ್ಲಿ ಈ ಕುರಿತ ಮಾಹಿತಿಗಾಗಿ ಹುಡುಕಾಡತೊಡಗಿದ್ರು. ಆಗ ಅವರಿಗೆ ತಿಳಿದಿದ್ದು ಮುಂಬೈ ಮೂಲದ ಕಂಪನಿಯೊಂದರ ಮಾಹಿತಿ. ತಡ ಮಾಡದೆ ಅಲ್ಲಿಗೆ ಹೋದ ಪ್ರಕಾಶ್ ಸರಳವಾಗಿ ಮೇವು ಬೆಳೆಯುವುದನ್ನ ನೋಡಿಕೊಂಡ್ರು. ಆದ್ರೆ ಇನ್ನೊಂದು ಸಮಸ್ಯೆ ಎದುರಾಯ್ತು. ಅದೇನಂದ್ರೆ ಅಲ್ಲಿನ ವಿಧಾನದ ಮೂಲಕ ಮೇವು ಬೆಳೆಯುವುದಕ್ಕೆ ಏನಿಲ್ಲವಾದ್ರೂ 9 ರಿಂದ 10 ಲಕ್ಷ ರೂಪಾಯಿ ಹಣ ಬೇಕಾಗಿತ್ತು. ಆದ್ರೆ ಪ್ರಕಾಶ್ ಅದನ್ನೇ ಸರಳೀಕರಿಸಿ ಇಂದು ಕ್ರಾಂತಿ ಮಾಡಿದ್ದಾರೆ. ಸದ್ಯ ಪ್ರಕಾಶ್ ಇದೇ ಸರಳ ವಿಧಾನದ ಮೇವು ಬೆಳೆಯೋ ಪದ್ಧತಿ ಅಳವಡಿಸಿಕೊಂಡು 50ಕ್ಕೂ ಹೆಚ್ಚು ರಾಸುಗಳನ್ನ ಸಾಕುತ್ತಿದ್ದಾರೆ. ದಿನವೊಂದಕ್ಕೆ 400 ಲೀಟರ್ಗಿಂತಲೂ ಹೆಚ್ಚಿನ ಹಾಲನ್ನ ಉತ್ಪಾದಿಸುತ್ತಿದ್ದಾರೆ. ಪ್ರಕಾಶ್ ಅವರ ಒಂದು ದಿನದ ಆದಾಯ ಮುಂದೆ ಸಾಫ್ಟ್ವೇರ್ ಕಂಪನಿಯ ಉದ್ಯೋಗಿಯ ಗಳಿಕೆ ಕೂಡ ಲೆಕ್ಕಕ್ಕಿಲ್ಲ. ಹಾಗಾದ್ರೆ ಬರದಿಂದ ಕಂಗೆಟ್ಟಿದ್ದ ಪ್ರಕಾಶ್ ಕೆಲವೇ ತಿಂಗಳಲ್ಲಿ ಮೇವು ಕ್ರಾಂತಿ ಮಾಡಿದ್ದು ಹೇಗೆ? ಇದನ್ನ ಇತರ ರೈತರು ಹೇಗೆ ಮಾದರಿಯಾಗಿ ಅನುಸರಿಸಬಹುದು? ಹೇಳ್ತೀವಿ ಕೇಳಿ. ಎಸ್, ಇಂದು ಪ್ರಕಾಶ್ ಮೇವು ಕ್ರಾಂತಿಯನ್ನೇ ಮಾಡಿದ್ದಾರೆ. ಆ ಮೂಲಕ ಕ್ಷೀರ ಕ್ರಾಂತಿ ಸೃಷ್ಟಿಸಿದ್ದಾರೆ. ಆದ್ರೆ ಅವರ ಈ ಸಾಧನೆಯ ಹಿಂದೆ ಅವರ ಸ್ಮಾರ್ಟ್ ಥಿಂಕಿಂಗ್ ಇದೆ. ಇನ್ನು ಪ್ರಕಾಶ್ ಅವರು ಮೇವನ್ನ ಹೇಗೆ ತಯಾರಿಸುತ್ತಿದ್ದಾರೆ ಅನ್ನೋದನ್ನ ನೋಡಿದ್ರೆ, ಗ್ರಾಮೀಣ ಶೈಲಿಯಲ್ಲೇ ಪ್ರಕಾಶ್ ಒಂದು ಸುಸಜ್ಜಿತವಾದ ಸೆಟ್ ಅನ್ನ ನಿರ್ಮಿಸುತ್ತಾರೆ. ಮಾರುಕಟ್ಟೆಯಿಂದ 750 ಪ್ಲಾಸ್ಟಿಕ್ ಟ್ರೇಗಳನ್ನ ತಯಾರು ಮಾಡಿಸಿಕೊಂಡು ತರ್ತಾರೆ. ಅಲ್ಲದೆ ಆ ಟ್ರೇಗಳಿಗೆ ಸುಸಜ್ಜಿತವಾಗಿ ನೀರು ತಗುಲುವಂತೆ ಸ್ಪ್ರಿಂಕ್ಲರ್ ವ್ಯವಸ್ಥೆಯನ್ನ ಮಾಡಿ ಇನ್ನು ನೀವು ಟ್ರೇಗಳಲ್ಲಿ ಮೊಳಕೆಯೊಡೆದು ಆ ನಂತರ ಗಿಡವಾಗ್ತಾ ಇರೋ ಗಿಡಗಳನ್ನ ನೋಡಿದ್ದೀರಲ್ಲ, ಇವುಗಳ ವಿಷಯದಲ್ಲಿ ಬಹಳ ಮುತುವರ್ಜಿ ವಹಿಸಲಾಗುತ್ತೆ. ಯಾಕಂದ್ರೆ ಮೊದಲು ನಾವು ಯಾವ ಮೇವು ಬೆಳಿಬೇಕು ಅಂತ ನಿರ್ಧರಿಸಬೇಕು. ಈ ಪದ್ಧತಿಗೆ ಮೆಕ್ಕೆಜೋಳ ಸೂಕ್ತವಾಗಿದ್ದು,
ಮೊದಲು ಮೆಕ್ಕೆಜೋಳವನ್ನ 12ರಿಂದ 15 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಡ್ಬೇಕು. ಆ ನಂತರ ನೆನೆಸಿಟ್ಟ ಬೀಜಗಳನ್ನ ಗೋಣಿ ಚೀಲದಲ್ಲಿ ಟೈಟ್ ಆಗಿ 42 ಗಂಟೆಗಳ ಕಾಲ ಕಟ್ಟಿಡ್ಬೇಕು. ಆ ನಂತರ ಒಂದು ಟ್ರೇಗೆ 1 ಕೆಜಿಯಷ್ಟು ಬೀಜಗಳನ್ನ ಹಾಕಿಟ್ರೆ ನಾಟಿ ಕೆಲಸ ಮುಗ್ದಂತೆ. ಇನ್ನು ಆ ನಂತರದಲ್ಲಿ ಟ್ರೇಗೆ ಪ್ರತಿ 2 ಗಂಟೆಗೊಮ್ಮೆ ಹನಿ ನೀರು ಸಿಂಪಡಿಸಬೇಕು. ಇಷ್ಟೇ, ಇನ್ನು ಯಾವುದೇ ರಾಸಾಯನಿಕ ಸಿಂಪಡಿಸೋ ಅವಶ್ಯಕತೆ ಇಲ್ಲ. ಇನ್ನು ಆಗಾಗ ಗೋಮೂತ್ರವನ್ನ ಸಿಂಪಡಿಸಿದ್ರೆ ಬಹಳ ಉತ್ತಮ. ಹೀಗೆ 9 ದಿನದಲ್ಲೇ ಮೇವು 15ರಿಂದ 20 ಇಂಚು ಬೆಳೆದಿರುತ್ತೆ. ಇನ್ನು ಈ ರೀತಿಯ ಪದ್ಧತಿಯಲ್ಲಿ ಬೆಳೆಯುವ ಮೇವು ಇತರ ಮೇವಿಗಿಂತ ಅಧಿಕ ಪ್ರೋಟೀನ್ ಹೊಂದಿರುತ್ತಂತೆ. 30%ಕ್ಕಿಂತ ಹೆಚ್ಚಿನ ಪ್ರೋಟೀನ್ ಹೊಂದಿರೋ ಕಾರಣ ಹಸುಗಳು ಕೂಡ ಹೆಚ್ಚಿನ ಹಾಲು ಕೊಡ್ತಾವಂತೆ. ಹೀಗಾಗಿ ಪ್ರಕಾಶ್ ಅವರ ವರಮಾನ ಕೂಡ ಹೆಚ್ಚಿದೆ. ಈಗಿನ ದಿನಮಾನದೊಳಗೆ 20ರಿಂದ 35-40 ರೂಪಾಯಿ ಮಟನು ಫೀಡ್ಸ್ ರೇಟ್ ಜಾಸ್ತಿ ಆಗಿದ್ದಕ್ಕೆ ಇದು ಡೈರಿ ಅನ್ನೋದು ಎಲ್ಲರದು ಅಳುವಿನ ಅಂಚಿನೊಳಗೈತಿ. ಆ ಉದ್ದೇಶಕ್ಕೆ ಈ ಪ್ರೋಟೀನ್ ಯುಕ್ತ ಗೊಂಜಾಳದ ಬೆಳೆದ್ರೆ ಮೇವು ಡೈರಿ ನಾವು ಇನ್ನೂ ಒಂದು ಸ್ವಲ್ಪ ಪ್ರೋತ್ಸಾಹದಾಯಕವಾಗಿ ಮುಂದುವರಿಸಿಕೊಂಡು ಹೋಗಕ್ಕೆ ನಮಗೆ ಚಲೋ ಆಕೈತೆ ಅಂತೇಳಿ ನಂದು ಅನಿಸಿಕೆ. ಇನ್ನು ಸಣ್ಣ ಮಟ್ಟದಲ್ಲಿ ಡೈರಿಯನ್ನ ನಡೆಸೋಕು 5ರಿಂದ 6 ಲಕ್ಷ ಹಣ ಬೇಕಾಗುತ್ತೆ. ಆದ್ರೆ ಇಷ್ಟೆಲ್ಲ ಇದ್ದು ಮೇವು ಇಲ್ಲದೆ ಹೋದ್ರೆ ಎಲ್ಲವೂ ವ್ಯರ್ಥ. ಹೀಗಾಗಿ ಪ್ರಕಾಶ್ ಈ ಪದ್ಧತಿಯನ್ನ ಅನುಸರಿಸುತ್ತಿದ್ದಾರೆ. ಇದರಲ್ಲಿ ಯಶಸ್ಸು ಕಂಡಿದ್ದಾರೆ ಕೂಡ. ಸದ್ಯ ಪ್ರಕಾಶ್ ಜೆರ್ಸಿ, ಗಿರ್ ಹಸುಗಳು ಸೇರಿದಂತೆ 50 ಹಸುಗಳನ್ನ ಸಾಕಿದ್ದಾರೆ. ನಿತ್ಯ 400 ಲೀಟರ್ ಹಾಲು ಕರೀತಾ ಇದ್ದು ದಿನನಿತ್ಯ 12ರಿಂದ 15 ಸಾವಿರ ಆದಾಯ ಇದೆ. ಇನ್ನು ಪ್ರಕಾಶ್ ಕೆಎಂಎಫ್ಗೆ ಹಾಲು ಕೊಡುವುದಲ್ಲದೆ ಉಳಿದ ಹಾಲನ್ನ ನಿಸರ್ಗ ಅನ್ನೋ ಕೆನೆ ಭರಿತ ಹಾಲಿನ ಕಂಪನಿ ತೆರೆದು ಹುಬ್ಬಳ್ಳಿಯಲ್ಲಿ ಸ್ವಂತ ತಾವೇ ಮಾರಾಟ ಮಾಡ್ತಿದ್ದಾರೆ. ಇವರ ಈ ಮಾದರಿ ಕಾರ್ಯವನ್ನ ಇತರರು ಬಂದು ನೋಡಿ ಕಲಿತು ಅನುಸರಿಸುತ್ತಿದ್ದಾರೆ. ನಾನು ಡಿಪ್ಲೊಮಾ ಮಾಡಿದ್ದೇನೆ. ಡಿಪ್ಲೊಮಾ ಮಾಡಿ ಎಲ್ಲಿ ಜಾಬ್ ಸಿಗಲಿದ್ದಕ್ಕೆ ಆಕಳ ಸಾಕ್ಬೇಕಂತ ಮಾಡಿದ್ದೇನೆ. ಇದು ನಮಗೆ ಇಷ್ಟ ಆಗಿದೆ. ಅದನ್ನು ನಾವು ಹೆಚ್ಚಿಗೆ ಮತ್ತು ಒಂದು ಬರಗಾಲ ಅದು ಮೇವು ಸಿಗಂಗಿಲ್ಲ. ಮೇವು ಪ್ರಬಂಧ ಇದನ್ನು ಸ್ಟಾರ್ಟ್ ಮಾಡೋಕ್ಕಂತ ಮಾಡಿ ಮೇವಿನ ಖರ್ಚು ಕಮ್ಮಿ ಆಗುತ್ತೆ. ಕಳೆದ 3-4 ವರ್ಷದಿಂದ ಈ ಪದ್ಧತಿಯನ್ನ ಅನುಸರಿಸಿ ಭಾರಿ ಯಶಸ್ಸು ಕಂಡಿದ್ದಾರೆ. ಅಲ್ಲದೆ ಸುತ್ತಮುತ್ತಲ ಜನರಿಗೂ ಈ ವಿಶೇಷ ಪದ್ಧತಿಯನ್ನ ಕಲಿಸಿ ಅವರನ್ನು ಕೂಡ ಸ್ವಾವಲಂಬಿಗಳನ್ನಾಗಿಸಿದ್ದಾರೆ. ನೋಡಿದ್ರಲ್ಲ ಪ್ರಕಾಶ್ ಬಿಜಾಪುರ ಅವರ ವಿಶೇಷ ಪ್ರಯತ್ನ ಹಾಗೂ ಅದರಲ್ಲಿ ಯಶಸ್ಸು ಕಂಡಿರೋ ಬಗೆಯನ್ನ. ಬರದ ಸಂದರ್ಭದಲ್ಲಿ ಮೇವಿಗಾಗಿ ಸರ್ಕಾರದ ಮೇಲೆ ಅವಲಂಬಿತವಾಗೋ ಬದಲು ಇಂತಹ ವಿಶೇಷ ಪ್ರಯತ್ನದ ಮುಖಾಂತರ ರೈತರು ಸ್ವಾವಲಂಬಿಗಳಾಗಬಹುದು ಅಂತ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.